ನಮಸ್ಕಾರ ಸ್ನೇಹಿತರೆ ತುಂಬ ಜನರಿಗೆ ತಮ್ಮ ವಿಡಿಯೋಗೆ ಸರಿಯಾಗಿ ಟೈಟಲ್ ಬರೆಯೋದು ಹೇಗೆ, ಡಿಸ್ಕ್ರಿಪ್ಷನ್ ಹಾಕೋದು ಹೇಗೆ, ಟ್ಯಾಗ್ಸ್ ಹಾಕೋದು ಹೇಗೆ, ಹ್ಯಾಶ್ ಟ್ಯಾಗ್ ಅಂದರೆ ಏನು ಮತ್ತು ಅದನ್ನು ಹಾಕೋದು ಹೇಗೆ ಇವೆಲ್ಲವೂ ಗೊತ್ತೇ ಇಲ್ಲ. ಇನ್ನು ಕೆಲವರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿಯೇ ಇಲ್ಲ. ಅಂದರೆ ಇವುಗಳು ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಇನ್ನು ಮಾಹಿತಿ ಇದ್ದವರು ಸರಿಯಾಗಿ ಹಾಕ್ತಿಲ್ಲ. ಯಾಕೆಂದರೆ ಅವರಿಗೆ ಅರ್ಥ ಆಗ್ತಿಲ್ಲ ಅನ್ನೋದಿದೆ. ಸೊ ಇದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ತಂದಿದ್ದೀನಿ. ಇದರ ಸಹಾಯದಿಂದ ನೀವು ಬೇರೆಯವರು ತಮ್ಮ ವಿಡಿಯೋ ಮೇಲೆ ಹಾಕಿರುವ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಮತ್ತು ಹ್ಯಾಶ್ ಟ್ಯಾಗ್ಸ್ಗಳನ್ನು ನೀವು ಕಾಪಿ ಮಾಡಿಕೊಂಡು ನಿಮ್ಮ ವಿಡಿಯೋಗೆ ಬಳಸಿಕೊಳ್ಳಬಹುದು. ಸೊ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ, ಹಾಗೆ ಇನ್ಫಾರ್ಮೇಟಿವ್ ಕೂಡ ಆಗಿದೆ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ಹಾಗೆ ವಿಡಿಯೋ ಲೈಕ್ ಮಾಡಿ, ಜೊತೆಗೆ ಇಂತಹುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಮತ್ತು ಹ್ಯಾಶ್ ಟ್ಯಾಗ್ ಇವುಗಳು ಹೊಸದಾಗಿ ಚಾನಲ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡುತ್ತಿರುವ ಕ್ರಿಯೇಟರ್ಗಳಿಗೆ ತುಂಬ ಮಹತ್ವ ವಹಿಸುತ್ತವೆ ನಮ್ಮ ಚಾನಲ್ ಗ್ರೋ ಆಗಲು ಮತ್ತು ವಿಡಿಯೋ ವೈರಲ್ ಆಗಲು. ಸೊ ಹಾಗಾಗಿ ಇವುಗಳನ್ನು ನಾವು ನಮ್ಮ ಪ್ರತಿ ವಿಡಿಯೋದಲ್ಲಿ ಬಳಸಲೇಬೇಕು. ಸೊ ಸ್ನೇಹಿತರೆ, ಈಗ ಇದನ್ನು ಹಾಕೋದು ಹೇಗೆ ಬನ್ನಿ ನೋಡೋಣ. ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ. ನಿಮಗಾಗಿ ನಾನು ತಂದಿರುವ ಅಪ್ಲಿಕೇಶನ್ ಹೆಸರು Y-Tool ಅಂತ ಇಲ್ಲಿ ನೋಡ್ಬೋದು. ಇದನ್ನು ನೀವು ಗೂಗಲ್ ಪ್ಲೇಸ್ಟೋರ್ನಿಂದ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇದು ಫ್ರೀ ಆಗಿರೋದ್ರಿಂದ ಇದರಲ್ಲಿ ಬಳಕೆ ಮಾಡುವಾಗ ತುಂಬ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಆ ಅಡ್ವರ್ಟೈಸ್ಮೆಂಟ್ ಮುಗಿದ ಬಳಿಕ ಇಲ್ಲ ಸ್ಕಿಪ್ ಮಾಡಿ ನಾವು ಅದನ್ನು ಬಳಸ್ಬೋದು. ಇನ್ನು ಉಪಯೋಗಿಸುವುದು ಹೇಗೆ ಬನ್ನಿ ನೋಡೋಣ ಸ್ನೇಹಿತರೆ. ನೀವು ಡೌನ್ಲೋಡ್ ಮಾಡಿದ ಬಳಿಕ ಈ ಅಪ್ಲಿಕೇಶನನ್ನು ಓಪನ್ ಮಾಡಿ. ಆಗ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಎಂಟರ್ ವಿಡಿಯೋ URL ಅಂತ ಇದೆ. ಇಲ್ಲಿ ನೀವು ಮಾಡಿರುವ ವಿಡಿಯೋದ ಟಾಪಿಕ್ ಪ್ರಕಾರ ಯಾರಾದರೂ ಬೇರೆಯವರು ವಿಡಿಯೋ ಹಾಕಿರ್ತಾರೆ, ಅಂಥವರ ವಿಡಿಯೋ ಲಿಂಕ್ ಇಲ್ಲಿ ಹಾಕಬೇಕು. ಉದಾಹರಣೆಗಾಗಿ ನಾನು ಒಂದು ವಿಡಿಯೋದ ಲಿಂಕ್ ಹಾಕಿ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಸೊ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಪೇಷನ್ಸ್ ಇಟ್ಟು ವಿಡಿಯೋ ಪೂರ್ತಿ ನೋಡಿ, ಆಗ ನಿಮಗೆ ಎಲ್ಲವೂ ಕೂಡ ಸರಿಯಾಗಿ ಅರ್ಥ ಆಗುತ್ತೆ. ಇದನ್ನು ಕಾಪಿ ಮಾಡಿಕೊಂಡು ನಾವು ಯೂಟ್ಯೂಬ್ನಲ್ಲಿ ಬಳಸೋದು ಹೇಗೆ, ನಮ್ಮ ವಿಡಿಯೋದಲ್ಲಿ ಬಳಸೋದು ಹೇಗೆ, ಅದು ಕೂಡ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೇಷನ್ಸ್ ಇಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ತುಂಬ ಇನ್ಫಾರ್ಮೇಟಿವ್ ಈ ವಿಷಯ ಆಗಿದೆ. ಇದರಿಂದ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ವಿಡಿಯೋ ಮೇಲೆ ವ್ಯೂಸ್ ಕೂಡ ಬರುತ್ತೆ. ಸೊ ಹಾಗಾಗಿ ವಿಡಿಯೋ ಪೇಷನ್ಸ್ ಇಟ್ಟು ನೋಡಿ. ಬನ್ನಿ ವಿಡಿಯೋ ಈಗ ಎಲ್ಲವೂ ಮಾಡಿ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸಿ ನಿಮಗೆ ಹೇಳಿಕೊಡ್ತೀನಿ. ಸೊ ಸ್ನೇಹಿತರೆ, ಇಲ್ಲಿ ನಾನು ನನ್ನ ಮೊಬೈಲ್ ಓಪನ್ ಮಾಡಿದ್ದೀನಿ. ಇದರಲ್ಲಿ ನಾವು ಈಗ Y-Tool ಅನ್ನೋದು ಓಪನ್ ಮಾಡೋಣ. ಸ್ನೇಹಿತರೆ, ನಿಮ್ಮ ಹತ್ರ Y-Tool ನೀವು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲದಿದ್ದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಆಮೇಲೆ ಓಪನ್ ಮಾಡಿ. ಓಪನ್ ಮಾಡಿದರೆ ನೋಡಿ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ ಸ್ನೇಹಿತರೆ. ಇದೊಂದು ಓಪನ್ ಸೋರ್ಸ್ ಅಪ್ಲಿಕೇಶನ್ ಆಗಿದೆ, ಹಾಗಾಗಿ ಇದರಲ್ಲಿ ತುಂಬ ಆ್ಯಡ್ಸ್ ಕೂಡ ಬರುತ್ತೆ. ಸೊ ಆ್ಯಡ್ಸ್ ಬಂದರೆ ಅದನ್ನು ಸ್ಕಿಪ್ ಮಾಡಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಫಸ್ಟ್ನಲ್ಲಿ ಮೇಲ್ಗಡೆ ಎಂಟರ್ ವಿಡಿಯೋ ಆ್ಯಂಡ್ ಚಾನಲ್ URL ಅಂತ ಇದೆ. ಸೊ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲೇನು ಮಾಡಬೇಕು, ನೀವೇನು ವಿಡಿಯೋ ರೆಡಿ ಮಾಡಿರ್ತೀರ ಅದರ ಪ್ರಕಾರ ಬೇರೆಯವರ ವಿಡಿಯೋನ ನೀವು ಇಲ್ಲಿ ಕಾಪಿ ಮಾಡಿಕೊಂಡು ಹಾಕಬೇಕು. ಸೊ ಕಾಪಿ ಮಾಡಿ ಇಲ್ಲಿ URL ಹಾಕಿದರೆ ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ನಿಮಗೊಂದು ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದೊಂದು ಫ್ರೀ ಅಪ್ಲಿಕೇಶನ್ ಆಗಿರೋದ್ರಿಂದ ತುಂಬ ಆ್ಯಡ್ಸ್ ಬರುತ್ತೆ. ಸೊ ಆ್ಯಡ್ಸ್ ಬಂದರೆ ಅದನ್ನು ಸ್ಕಿಪ್ ಮಾಡಿ ನೀವು ಯೂಸ್ ಮಾಡಬೇಕು. ಸೊ ಇಲ್ಲಿ ನಾನು ಸ್ಕಿಪ್ ಮಾಡ್ತೀನಿ. ಇಲ್ಲಿ ನೋಡಿ, ಕೆಲವೊಂದಿಷ್ಟು ನಾನು ಇಲ್ಲಿ URL ಹಾಕಿದ್ದೆ. ಸೊ ಇಲ್ಲಿ ನೋಡಿ, ನಾನೊಂದು ವಿಡಿಯೋದ URL ಇಲ್ಲಿ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಈ ರೀತಿ ನೋಡಿ, ಟೋಟಲ್ ವ್ಯೂಸ್ ಎಷ್ಟು ಬಂತು ಅದು ತೋರಿಸುತ್ತೆ, ಲೈಕ್ಸ್ ಎಷ್ಟು ಬಂತು ಅದು ತೋರಿಸುತ್ತೆ, ಕಮೆಂಟ್ಸ್ ಎಷ್ಟಿದೆ ಅದು ತೋರಿಸುತ್ತೆ. ಆಮೇಲೆ ಮೇಲ್ಗಡೆ ನೋಡಿ ಟೈಟಲ್ ಇದೆ. ಆಮೇಲೆ ಇಲ್ಲಿ ಕಾಪಿ ನಿಮ್ಗೆ ಕಾಣ್ತಿರ್ಬೋದು, ಕಾಪಿ ಟೈಟಲ್, ಕಾಪಿ ಡಿಸ್ಕ್ರಿಪ್ಷನ್,
ಡೌನ್ಲೋಡ್ ಥಂಬ್ನೇಲ್ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇವೆಲ್ಲ ಟೈಟಲ್ ಮತ್ತು ಡಿಸ್ಕ್ರಿಪ್ಷನನ್ನು ನೀವು ಕಾಪಿ ಮಾಡ್ಕೋಬೋದು. ಅದು ಅಲ್ಲದೆ ಇಲ್ಲಿ ನೋಡಿ ಹ್ಯಾಶ್ಟ್ಯಾಗ್ಸ್ ಲಿಸ್ಟ್ ಇದೆ. ಸೊ ಹ್ಯಾಶ್ಟ್ಯಾಗ್ಸ್ ಎಷ್ಟು ಹಾಕಿದ್ದೀನಿ ಅದು ಎಲ್ಲ ಕಾಣುತ್ತೆ. ಇದು ನನ್ನ ವಿಡಿಯೋ, ಹಾಗಾಗಿ ನಾನು ಇಲ್ಲಿ ಜಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಯಾವುದು ನಿಮಗೆ ಹ್ಯಾಶ್ಟ್ಯಾಗ್ ಬೇಕು ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ ಬ್ಲೂ ಆಗಿಬಿಡುತ್ತೆ. ಸೊ ಅದನ್ನು ಈ ರೀತಿ ಟಚ್ ಮಾಡಿದರೆ ಬ್ಲೂ ಇದ್ದಿದ್ದು ಮತ್ತೆ ಸೇಮ್ ಕಲರ್ಗೆ ಬರುತ್ತೆ. ಇಲ್ಲಿ ನೋಡಿ ಟಚ್ ಮಾಡಿದರೆ ಅದು ಸೆಲೆಕ್ಟ್ ಆಗುತ್ತೆ. ಸೊ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡಿ ಕಾಪಿ ಸೆಲೆಕ್ಟೆಡ್ ಟ್ಯಾಗ್ಸ್ ಅಂತ ಇದೆ. ಓಕೆನಾ, ಕಾಪಿ ಸೆಲೆಕ್ಟೆಡ್ ಅಂತ ಇದೆ. ಸೊ ಇಲ್ಲ ಅಂದರೆ ಅಷ್ಟು ನೀವು ಆ್ಯಸ್ ಇಟ್ ಈಸ್ ಏನು ಇಲ್ಲಿ ಹ್ಯಾಶ್ಟ್ಯಾಗ್ಸ್ ಕಾಣ್ತಿದೆ ಅದೆಲ್ಲ ಕಾಪಿ ಮಾಡಬೇಕು ಅಂದರೆ ಕಾಪಿ ಆಲ್ ಹ್ಯಾಶ್ಟ್ಯಾಗ್ಸ್ ಅಂತ ಇದೆ. ಸೊ ಈ ರೀತಿ ಹ್ಯಾಶ್ಟ್ಯಾಗನ್ನು ಆಲ್ ಹ್ಯಾಶ್ಟ್ಯಾಗ್ಸನ್ನು ನೀವು ಕಾಪಿ ಮಾಡ್ಕೋಬೋದು. ಸೊ ನಾನು ಹಾಕಿರೋದು ಹೇಗೆ ನೋಡಿ, ಹ್ಯಾಶ್ಟ್ಯಾಗ್ ಹಾಕೋ ರೀತಿ ಇದು. ಹ್ಯಾಶ್ ಅಂತ ಬರೆದ್ಬಿಟ್ಟು ಸಿಂಬಲ್ ಇದೆ, ಆಮೇಲೆ ಚಾನಲ್ ಕ್ಯಾಟಗರಿ ಅಂತ ಕಂಪ್ಲೀಟ್ ಬರೆದಿದ್ದೀನಿ. ಇಲ್ಲಿ ಎಲ್ಲೂ ಕೂಡ ಸ್ಪೇಸ್ ಇಲ್ಲ. ಸೊ ಇಲ್ಲಿ ನೋಡಿ ಹ್ಯಾಶ್ಟ್ಯಾಗ್ ಕನ್ನಡ ಯೂಟ್ಯೂಬರ್ ಅಂತ ಇದೆ. ಸೊ ಕನ್ನಡ ಯೂಟ್ಯೂಬರ್ ಇದೆ, ಅದರ ಮಧ್ಯ ಇಲ್ಲಿಯೂ ಕೂಡ ಸ್ಪೇಸ್ ಇಲ್ಲ. ಈ ರೀತಿ ನೀವು ಹ್ಯಾಶ್ಟ್ಯಾಗ್ಸನ್ನು ಬರೀಬೇಕು, ಕಂಪ್ಲೀಟಾಗಿ ಕಂಟಿನ್ಯೂ ಆಗಿ ಬರಿತಾ ಹೋಗಬೇಕು. ಸೊ ಇಲ್ಲಿ ಹ್ಯಾಶ್ಟ್ಯಾಗ್ಸ್ ಲಿಸ್ಟ್ ಇದೆ. ಸೊ ಇದನ್ನು ನೀವು ಆಲ್ನು ಮಾಡ್ಬೋದು, ಇಲ್ಲ ಸೆಲೆಕ್ಟೆಡ್ ಹ್ಯಾಶ್ಟ್ಯಾಗ್ಸನ್ನು ಈ ರೀತಿ ಅಷ್ಟು ಸೆಲೆಕ್ಟ್ ಮಾಡಿ ಇಲ್ಲಿ ಕಾಪಿ ಸೆಲೆಕ್ಟೆಡ್ ಅಂತ ಇದೆ. ಕಾಪಿ ಸೆಲೆಕ್ಟೆಡ್ ಮೇಲೆ ಕ್ಲಿಕ್ ಮಾಡಿದರೆ ಇದಿಷ್ಟು ಸೆಲೆಕ್ಟ್ ಮಾಡಿರೋದು ಅಷ್ಟೇ ಕಾಪಿ ಆಗಿಬಿಡುತ್ತೆ. ಇಲ್ಲ ಅಂದರೆ ಅಷ್ಟು ನಿಮಗೆ ಬೇಕು ಅಂದರೆ ಕಾಪಿ ಆಲ್ ಹ್ಯಾಶ್ಟ್ಯಾಗ್ಸ್ ಅಂತ ಇದೆ. ಆಮೇಲೆ ನೋಡಿ ಇಲ್ಲಿ ಕೀವರ್ಡ್ಸ್ ಲಿಸ್ಟ್ ಅಂತ ಇದೆ. ಸೊ ಕೀವರ್ಡ್ ಲಿಸ್ಟ್ ಅಂದರೆ ಸ್ನೇಹಿತರೆ ಇದು ಟ್ಯಾಗ್ಸ್ ಅಂತಾನೂ ಇರುತ್ತೆ. ಸೊ ಇಲ್ಲಿ ಹ್ಯಾಶ್ಟ್ಯಾಗ್ ಮೇಲಿದೆ, ಆಮೇಲೆ ಇಲ್ಲಿ ಕೀವರ್ಡ್ಸ್ ಇದೆ. ಸೊ ನೀವು ಏನು ವಿಡಿಯೋ ಮಾಡಿರ್ತೀರಾ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲಿ ಟ್ಯಾಗ್ಸನ್ನು ಹಾಕಬೇಕು ನೀವು. ಸೊ ಯಾವ ರೀತಿ ಹಾಕೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೂ ನೀವು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿರ್ತೀರಾ ಅದೇ ಟಾಪಿಕ್ನ ಬೇರೆಯವರ ವಿಡಿಯೋನ ಹುಡುಕಿಕೊಂಡು ಅದರ ಯು ಆರ್ ಎಲ್ ತಂದು ಹಾಕಿದರೆ ನಿಮಗೆ ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ಸ್, ಟೈಟಲ್ ಇದೆಲ್ಲ ಇಲ್ಲಿ ತೋರಿಸುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ನಿಮಗೆ ಯಾವ ಟ್ಯಾಗ್ ಬೇಕು ಕೀವರ್ಡ್ ನೋಡಿ, ಇಲ್ಲಿ ಕೀವರ್ಡ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿ ನೀವು ಕಾಪಿ ಸೆಲೆಕ್ಟೆಡ್ ಅಂತ ಇದೆ ಕೆಳಗಡೆ ನೋಡಿ, ಇಲ್ಲಿ ಕಾಪಿ ಸೆಲೆಕ್ಟೆಡ್ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಕಾಪಿ ಆಲ್ ಅಂತ ಇದೆ, ಕಾಪಿ ಆಲ್ ನೀವು ಇಲ್ಲಿ ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಕಾಪಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಮತ್ತೊಮ್ಮೆ ಸೆಲೆಕ್ಟ್ ಮಾಡಿದರೆ ಸೆಲೆಕ್ಟ್ ಆಗುತ್ತೆ, ಮತ್ತೊಮ್ಮೆ ಕ್ಲಿಕ್ ಮಾಡಿದರೆ ಅದು ಅನ್ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಬ್ಲೂ ಕಲರ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಸೆಲೆಕ್ಟೆಡ್ ಮಾಡಿಕೊಂಡು ಹ್ಯಾಶ್ಟ್ಯಾಗ್ಸನ್ನು, ಟ್ಯಾಗ್ಸನ್ನು ನೀವು ಕೀವರ್ಡ್ಸ್ ಅಂದರೂ ಕೂಡ ಇಲ್ಲಿ ಟ್ಯಾಗ್ಸ್ ಅಂತಾನೆ ಕರೀತಾರೆ ಸ್ನೇಹಿತರೆ. ಸೊ ಇದು ನೆನಪಿರಲಿ, ಕೀವರ್ಡ್ಸ್ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದು ಟ್ಯಾಗ್ಸ್, ಇದು ಹ್ಯಾಶ್ಟ್ಯಾಗ್ಸ್. ಇನ್ನು ನಿಮಗೆ ಇದರ ಇವರು ಯಾವ ರೀತಿ ಡಿಸ್ಕ್ರಿಪ್ಷನ್ನ ಬರೆದಿದ್ದಾರೆ ಅಂತ ನೋಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವು ಕೂಡ ನೀವು ಅದನ್ನು ಕಾಪಿ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಸೊ ಇದೆಲ್ಲ ನೀವು ಕಾಪಿ ಮಾಡಿರ್ತೀರಾ. ಇನ್ನು ಹಾಕೋದು ಹೇಗೆ ಅದನ್ನು ನಾನು ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡಿ ಇದನ್ನು ನಾನು ಇಲ್ಲಿ ಕೀವರ್ಡ್ಸನ್ನು ಒಂದು ಸ್ವಲ್ಪ ಇಲ್ಲಿ ಸೆಲೆಕ್ಟ್ ಮಾಡಿ ಇದನ್ನು ಕಾಪಿ ಸೆಲೆಕ್ಟೆಡ್ ಅಂತ ಮಾಡ್ತೀನಿ. ಇಲ್ಲಿ ನೋಡಿ ಕಾಪಿ ಸೆಲೆಕ್ಟೆಡ್ ಅಂತ ಬಂತು. ಸೊ ಆ್ಯಕ್ಚುಲಿ ನೋಡಿ ಸ್ನೇಹಿತರೆ, ನೀವು ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತಿದ್ರೆ ಎಲ್ಲ ಸೆಲೆಕ್ಟ್ ಮಾಡಿ ಹಾಕಿದರೆ ಅಷ್ಟು ಸಪ್ರೇಟಾಗಿ ಬರುತ್ತೆ. ಮೊಬೈಲ್ನಲ್ಲಿ ನೀವು ಹಾಕಿದರೆ ಒಂದೇ ಲೈನ್ನಲ್ಲಿ ಇದು ಬಂದ್ಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ನೀವು ಒಂದೊಂದು ಕೀವರ್ಡನ್ನು ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಹಾಕಬೇಕು. ಸೊ ಯಾವ ರೀತಿ ಹಾಕೋದು ಒಂದು ಸ್ವಲ್ಪ ಇಲ್ಲಿ ನೋಡೋಣ ಬನ್ನಿ. ಸೊ ಮೊದಲು ನೀವು ವಿಡಿಯೋ ಅಪ್ಲೋಡ್ ಮಾಡಿರ್ತೀರ, ಓಕೆನಾ. ಅಪ್ಲೋಡ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸ್ ಸಿಗುತ್ತೆ. ನೀವು YT ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಸೊ ಕಂಟೆಂಟ್ ಮೇಲೆ ಹೋಗಿ ನೀವು ಅಪ್ಲೋಡ್ ಮಾಡಿರುವ ವಿಡಿಯೋನ ಸೆಲೆಕ್ಟ್ ಮಾಡಿ, ಓಕೆನಾ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಮೇಲೆ ಪೆನ್ಸಿಲ್ ಐಕನ್ ಕಾಣ್ತಿದೆ, ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೋಡಿ ಈ ರೀತಿ ಟೈಟಲ್ ಬಂತು. ಸೊ ಬೆಸ್ಟ್ 10 ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಐಡಿಯಾಸ್ ಫಾರ್ ನ್ಯೂ ಕ್ರಿಯೇಟರ್ ಅಂತ ಇದೆ. ಸೊ ಇದಕ್ಕೆ ಚೇಂಜ್ ಮಾಡಬೇಕು, ಟೈಟಲ್ ಹಾಕಬೇಕು ಅಂದರೆ ಅದನ್ನು ನೀವು ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ನೋಡಿ ಈ ರೀತಿ ಬರೆದಿದ್ದೀನಿ ನಾನು. ಸೊ ಇದೇ ರೀತಿಯ ಅಲ್ಲಿ ಡಿಸ್ಕ್ರಿಪ್ಷನ್ ಇದೆ, ನೀವು ಅಲ್ಲಿಂದ ಕಾಪಿ ಮಾಡ್ಕೊಂಡು ಬರ್ಬೋದು. ಆವಾಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಾಪಿ ಮಾಡಿ ಅದನ್ನು ಬೇಡ ಆಗಿದ್ದನ್ನು ತೆಗೆದು ನೀವು ಈ ರೀತಿ ಪೇಸ್ಟ್ ಮಾಡ್ಕೋಬೋದು, ಓಕೆನಾ. ಸೊ ಇಲ್ಲಿ ನೋಡಿ ಕೆಳಗಡೆ 5ನೇ ಆಪ್ಷನ್ನಲ್ಲಿ ಟ್ಯಾಗ್ಸ್, ಶಾರ್ಟ್ಸ್, ರಿಮಿಕ್ಸಿಂಗ್ ಕ್ಯಾಟಗರಿ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ನಾನು ಟ್ಯಾಗ್ಸ್ ಅಂತ ಇಲ್ಲಿದೆ ನೋಡಿ, ನಿಮ್ಗೆ ಕಾಣ್ತಿರ್ಬೋದು ಟ್ಯಾಗ್ಸ್ ಅಂತ ಇಲ್ಲಿದೆ. ಸೊ ಟ್ಯಾಗ್ಸ್ ನಾನು ಹೇಳಿದ್ದೆ ಅಲ್ಲ, ಕೀವರ್ಡ್ಸ್ ಲಿಸ್ಟ್ ಅಂತ ಇದೆ ಅಲ್ಲ, ಅದೇ ಈ ಕೀವರ್ಡ್ಸ್. ಸೊ ಅದನ್ನು ಏನು ಮಾಡಬೇಕು, ನೀವು ಇಲ್ಲಿ ತಂದು ಪೇಸ್ಟ್ ಮಾಡಬೇಕು, ಒಂದೊಂದು ತಂದು ಪೇಸ್ಟ್ ಮಾಡಬೇಕು ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಎಷ್ಟು ನಾವು ಕಾಪಿ ಮಾಡ್ಕೊಂಡು ಬಂದಿರ್ತೀವಿ ಅದೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಒಂದೊಂದು ನೀವು ಮಾಡಬೇಕು. ಹೌ ಟು ಸೆಲೆಕ್ಟ್ ಮೈ ಯೂಟ್ಯೂಬ್ ಚಾನಲ್ ಕ್ಯಾಟಗರಿ ಅಂತ ಇದೆ. ಸೊ ಏನು ಮಾಡಬೇಕು, ಇದಿಷ್ಟು ಕಾಪಿ ಮಾಡಿಕೊಂಡು
ಕಟ್ ಮಾಡಿ ಆಮೇಲೆ ಇದು ಒಂದು ಇಲ್ಲಿ ಪೇಸ್ಟ್ ಮಾಡಿದರೆ ನೋಡಿ ಬಂದ್ಬಿಡ್ತು. ಸೊ ಈ ರೀತಿ ನೀವು ಹ್ಯಾಶ್ಟ್ಯಾಗ್ಸನ್ನು ಹಾಕ್ಬೋದು. ಓಕೆನಾ? ಸೊ ಈ ರೀತಿ ಹಾಕ್ತಾ ಹೋಗಿ. ಸೊ ಎಷ್ಟು ನಿಮ್ಗೆ ಬೇಕು ಹೌ ಟು ಸೆಲೆಕ್ಟ್ ಅಂತ ಇದೆ ನೋಡಿ, ನಾನು ಎಷ್ಟೇ ಸೆಲೆಕ್ಟ್ ಮಾಡ್ತೀನಿ, ಇದು ಕಟ್ ಮಾಡ್ತೀನಿ ಇಷ್ಟು. ಸೊ ಇನ್ನು ಇಲ್ಲಿ ಎಂಟರ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಇದು ಹ್ಯಾಶ್ಟ್ಯಾಗ್ ಬಂತು. ಸೊ ಇಲ್ಲಿ ನೀವು ಕಾಪಿ ಮಾಡ್ಕೊಂಡು ಬರಬೇಕು. ಇಲ್ಲಿ ನೋಡಿ ಇಲ್ಲಿ ಹ್ಯಾಶ್ಟ್ಯಾಗ್ಸ್ ಇದೆ. ಸಾರಿ, ಒಂದು ಸ್ವಲ್ಪ ವೇಟ್ ಮಾಡೋಣ. ಇದು ಆ್ಯಕ್ಚುಲಿ ಫ್ರೀ ಸೋರ್ಸ್ ಇರೋದ್ರಿಂದ ಜಾಸ್ತಿ ಇಲ್ಲಿ ನೋಡಿ ನಾನು ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡ್ತೀನಿ. ವೇಟ್. ಸೊ ಇಲ್ಲಿ ನೋಡಿ ಇದು ನಾನು ಇಲ್ಲಿ ಯಾವುದು ಅಂದರೆ ಇಲ್ಲಿ ಯೂಟ್ಯೂಬ್ ಚಾನಲ್ ಕ್ಯಾಟಗರಿ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಕಾಪಿ ಸೆಲೆಕ್ಟೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಆಮೇಲೆ ನಾನು ಇಲ್ಲಿ ಯೂಟ್ಯೂಬ್ನಲ್ಲಿ ಬರ್ತೀನಿ. ಸೊ ರಿಫ್ರೆಶ್ ಆಯಿತು. ಸೊ ಯೂಟ್ಯೂಬ್ನಲ್ಲಿ ಬಂದು ನಾನು ಎಲ್ಲಿ ಆ ಕೀವರ್ಡ್ ಹಾಕಬೇಕಾಗಿದೆ ಅದನ್ನು ಓಪನ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಟ್ಯಾಗ್ಸ್ ಮೇಲೆ ಹೋಗ್ತೀನಿ. ಇಲ್ಲಿ ನೋಡಿ ಇಲ್ಲಿ ಟ್ಯಾಗ್ಸ್ ಹಾಕೋಣ. ಓಕೆನಾ? ಇದನ್ನು ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸೊ ಯೂಟ್ಯೂಬ್ ಚಾನಲ್ ಕ್ಯಾಟಗರಿ ಬಂತ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಯೂಟ್ಯೂಬ್ ಚಾನಲ್ ಕ್ಯಾಟಗರಿ ಅಂತ ಟ್ಯಾಗ್ಸ್ನಲ್ಲಿ ಅದು ಸೆಲೆಕ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಎಲ್ಲ ಟ್ಯಾಗ್ಸನ್ನು ಹಾಕ್ಬೋದು ಸ್ನೇಹಿತರೆ. ಸೊ ತುಂಬ ಈಸಿಯಾಗಿದೆ. ಒಂದು ಸ್ವಲ್ಪ ಇನ್ನೊಮ್ಮೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋ ನೋಡಿ, ಆಮೇಲೆ ಒಂದು ಸ್ವಲ್ಪ ಟ್ರೈ ಮಾಡಿ, ಆಗತ್ತೆ. ಏನು ಜಾಸ್ತಿ ಇಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ. ಸೊ ಬೇಕಾಗಿರುವಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿದರೆ ಆಯಿತು. ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹ್ಯಾಶ್ಟ್ಯಾಗ್ಸ್ ಹಾಕ್ಬೋದು, ಟ್ಯಾಗ್ಸ್ ಹಾಕ್ಬೋದು, ಆಮೇಲೆ ಟೈಟಲ್ ಕೂಡ ಕಾಪಿ ಮಾಡ್ಕೊಂಡು ಬಂದು ಅಲ್ಲಿ ಹಾಕ್ಬೋದು. ಆಮೇಲೆ ಡಿಸ್ಕ್ರಿಪ್ಷನ್ ಕೂಡ ನೀವು ಹಾಕ್ಬೋದು. ಇಲ್ಲಿ ಡೌನ್ಲೋಡ್ ಥಂಬ್ನೇಲ್ ಅಂತ ಇದೆ ನೋಡಿ. ಸೊ ಡೌನ್ಲೋಡ್ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ಥಂಬ್ನೇಲ್ ಕೂಡ ಡೌನ್ಲೋಡ್ ಆಗುತ್ತೆ. ಇನ್ನು ಚಾನಲ್ ಡೀಟೇಲ್ಸ್ ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ಚಾನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಚಾನಲ್ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಸೊ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಮೇಲಿದೆ, ಯೂಸರ್ ನೇಮ್ ಏನಿದೆ ಕನ್ನಡ ಕ್ರಿಯೇಟರ್ ಗೈಡ್, ಚಾನಲ್ ಕ್ರಿಯೇಟ್ ಆಗಿದ್ದು ಯಾವಾಗ, ಮತ್ತು ವಿಡಿಯೋ ಹಾಕಿದ್ದು ಯಾವಾಗ, ಕಂಟ್ರಿ ಕೂಡ ಇಲ್ಲಿ ತೋರಿಸುತ್ತೆ, ಸಬ್ಸ್ಕ್ರೈಬರ್ಸ್ ಎಷ್ಟಿದೆ, ವ್ಯೂಸ್ ಎಷ್ಟಿದೆ, ವಿಡಿಯೋ ಎಷ್ಟು ಹಾಕಲಾಗಿದೆ, ಆಮೇಲೆ ಪ್ಲೇಲಿಸ್ಟ್ ಎಷ್ಟಿದೆ, ಚಾನಲ್ ಲೋಗೋ, ಆಮೇಲೆ ಚಾನಲ್ ಆರ್ಟ್, ಆಮೇಲೆ ಎಸ್ಟಿಮೇಟೆಡ್ ಅರ್ನಿಂಗ್ ಕೂಡ ತೋರಿಸುತ್ತೆ ಇಲ್ಲಿ ನೋಡಿ. ಸೊ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಇಲ್ಲಿ ನೋಡಿ, ಡಿಸ್ಕ್ರಿಪ್ಷನ್ ಯಾವ ರೀತಿ ಹಾಕಲಾಗಿದೆ ಅನ್ನೋದು ಇಲ್ಲಿ ಕಂಪ್ಲೀಟಾಗಿ ತೋರಿಸುತ್ತೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿಯೂ ಕೂಡ ನಿಮಗೆ ಡೀಟೇಲ್ ಆಗಿ ಬೇಕು ಅಂದರೆ ಇಲ್ಲಿ ನೋಡಿ ಈ ರೀತಿ ಕಾಪಿ ಕೀವರ್ಡ್ ಕಾಪಿ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದರೆ ಅಷ್ಟು ಕೀವರ್ಡ್ಸ್ ಎಲ್ಲ ನಿಮಗೆ ಕಾಪಿ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಇದನ್ನು ಕಾಪಿ ಮಾಡಿಕೊಂಡು ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಯಾವ ರೀತಿ ನಾನು ಹಾಕಿನಿ, ಚಾನಲ್ ಡಿಸ್ಕ್ರಿಪ್ಷನ್ ಇದೆ ಅದು. ಆ್ಯಕ್ಚುಲಿ ಚಾನಲ್ ಡಿಸ್ಕ್ರಿಪ್ಷನ್ ಅಂದರೆ ಅಬೌಟ್ ಸೆಕ್ಷನ್ನಲ್ಲಿ ನಾವು ಡಿಸ್ಕ್ರಿಪ್ಷನ್ ಏನು ಹಾಕಿರ್ತೀವಿ ಅದನ್ನು ಇಲ್ಲಿ ಕಾಪಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ಈ ರೀತಿ ಅರ್ನಿಂಗ್ ಕೂಡ ಇಲ್ಲಿ ತೋರಿಸುತ್ತೆ, ಲೋಗೋ, ಚಾನಲ್ ಆರ್ಟ್ ಕೂಡ ಇಲ್ಲಿ ನೀವು ನೋಡ್ಕೋಬೋದು. ಡೌನ್ಲೋಡ್ ಮೇಲೆ ಇಲ್ಲಿ ಡೌನ್ಲೋಡ್ ಮುಂದೆ ಚಾನಲ್ ಲೋಗೋ ಕ್ಲಿಕ್ ಮಾಡಿದರೆ ಚಾನಲ್ ಲೋಗೋ ಡೌನ್ಲೋಡ್ ಆಗಿರುತ್ತೆ, ಚಾನಲ್ ಆರ್ಟ್ ಕೂಡ ಡೌನ್ಲೋಡ್ ಆಗುತ್ತೆ. ಸೊ ಈ ರೀತಿ ಚಾನಲ್ ಡೀಟೇಲ್ಸ್ ಇದೆ, ID ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಎಲ್ಲ ನೋಡಿ ಏನೇನು ಕಾಪಿ ಮಾಡ್ಕೋಬೇಕು. ಕಾಪಿ ಡಿಸ್ಕ್ರಿಪ್ಷನ್ ಇದೆ, ಕಾಪಿ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿ ಆಗಿಬಿಡುತ್ತೆ. ಇಲ್ಲಿಯೂ ಕೂಡ ಕಾಪಿ ಇದೆ, ಇಲ್ಲಿಯೂ ಕೂಡ ಕಾಪಿ ಮಾಡಲಿಕ್ಕೆ ಅವಕಾಶ ಇದೆ. ಚಾನಲ್ ID ಇದೆ, ಕಾಪಿ ಕೀವರ್ಡ್ ಅಂತ ಇದೆ, ಅಂದರೆ ಚಾನಲ್ ಕೀವರ್ಡ್ಸ್ ಏನೇನು ಹಾಕಿದ್ದೀನಿ ನಾನು ಇಲ್ಲಿ ನೋಡಿ ಚಾನಲ್ ಕೀವರ್ಡ್ಸ್ ಎಲ್ಲ ಕಾಣ್ತಾ ಇದೆ. ಸೊ ಈ ಚಾನಲ್ ಕೀವರ್ಡ್ಸ್ ಕೂಡ ನೀವು ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದನ್ನು ಚಾನಲ್ ಕೀವರ್ಡ್ಸ್ ಈ ರೀತಿ ಇಲ್ಲಿ ಕಾಪಿ ಕೀವರ್ಡ್ಸ್ ಅಂತ ಇದ್ರ ಮೇಲೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಚಾನಲ್ ಕೀವರ್ಡ್ಸ್ ಕೂಡ ನೀವು ಅಂದರೆ ಇದು ಕಂಪ್ಲೀಟ್ ಚಾನಲ್ ಡೀಟೇಲ್ಸ್ ಇದೆ ಸ್ನೇಹಿತರೆ. ಸೊ ಚಾನಲ್ ಡೀಟೇಲ್ಸ್ ಎಲ್ಲ ಇಲ್ಲಿ ಕಾಣುತ್ತೆ. ಸೊ ಇದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಇದು ವಿಡಿಯೋ ಡೀಟೇಲ್ಸ್ ಇದೆ. ಸೊ ವಿಡಿಯೋ ಡೀಟೇಲ್ಸ್ ನೀವು ಕಾಪಿ ಮಾಡಿ ನೀವು ನಿಮ್ಮ ವಿಡಿಯೋದಲ್ಲಿ ಬಳಸ್ಬೋದು. ಸೊ ಈ ರೀತಿ ನೀವು ಬಳಸ್ಬೋದು ಸ್ನೇಹಿತರೆ. ಇದೊಂದು ಒಳ್ಳೆ ಟೂಲ್ ಆಗಿದೆ ನಿಮಗಾಗಿ. ಸೊ ನೀವೇನು ಮಾಡಬೇಕು, ಈ URL ಇದೆಯಲ್ಲ ಇದನ್ನು ಯಾವುದೇ URL ಕಾಪಿ ಮಾಡೋದಂತೂ ನಿಮ್ಗೆ ಗೊತ್ತಿರ್ಬೋದು. ಸೊ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಕಾಪಿ ಲಿಂಕ್ ಅಂತ ಬರುತ್ತೆ. ಆ ಕಾಪಿ ಲಿಂಕನ್ನು ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದರೆ ಗೋ ಮೇಲೆ ಕ್ಲಿಕ್ ಮಾಡಿದರೆ ಸೊ ಡೀಟೇಲ್ ಆಗಿ ಈ ರೀತಿ ನಿಮಗೆ ಬಂದುಬಿಡುತ್ತೆ. ಸೊ ಈ ರೀತಿ ನೀವು ಮಾಡ್ಬೋದು. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ವಿಡಿಯೋ ನಿಮಗೆ ಅರ್ಥ ಆಗಲಿಲ್ಲ, ಏನಾದರೂ ಡೌಟ್ಸ್ ಇದ್ದರೆ ನೀವು ಕೂಡ ಇನ್ನೊಮ್ಮೆ ನನಗೆ ಕಮೆಂಟ್ ಮಾಡಿ. ಏನಾದರೂ ಹೆಚ್ಚು ಕಮ್ಮಿ ಕಮೆಂಟ್ಸ್ ಬಂದರೆ, ಜಾಸ್ತಿ ಕಮೆಂಟ್ಸ್ ಬಂದರೆ ನಾನು ಇದ್ರ ಬಗ್ಗೆ ಮತ್ತೊಂದು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ನನ್ನ ಈ ಮೊಬೈಲ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ನೋಡಿ ನಾನು ಇನ್ನು ಸ್ವಲ್ಪ ಬ್ಯಾಕ್ ಹೋದರೆ ಸೊ ಇಲ್ಲಿ ರೀಫ್ರೆಶ್ ಆಗಿಬಿಡ್ತಾ ಇದೆ. ಸೊ ಈ ರೀತಿ ಆಗೋದ್ರಿಂದ ನಾನು ನಿಮಗೆ ಡೀಟೇಲ್ ಆಗಿ ಇದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ
ಒಂದು ಸ್ವಲ್ಪ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಕಾಪಿ ಮಾಡಲಿಕ್ಕೆ ಏನು ಜಾಸ್ತಿ ನೀವು ವೈ ಟೂಲನ್ನು ಒಂದು ಸ್ವಲ್ಪ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ನೀವು ಏನಂತೀರ URL ಕಾಪಿ ಮಾಡಿದರೆ ಸೊ ಎಲ್ಲ ಡೀಟೇಲ್ಸ್ ನಿಮಗೆ ಸಿಕ್ಬಿಡುತ್ತೆ. ಸೊ ಅದನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಬಳಸ್ಬೋದು ಸ್ನೇಹಿತರೆ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಹಾಗೆ ಇಂಥದ್ದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡೋದು ಚಾನಲ್ ಸಬ್ಸ್ಕ್ರೈಬ್ ಆಗಿ. ತುಂಬ ದೊಡ್ಡದಾಗಿದೆ ವಿಡಿಯೋ, ಸಾರಿ ಸ್ನೇಹಿತರೆ.